ಉಳಿಕಲ್ ಶ್ರೀ ವಾಯತ್ತೂರ್ ಕಲಿಯಾರ್ ಕೊಡಗಿನ ಶ್ರೀ ಆದಿಬೈತೂರಪ್ಪ ದೇವಸ್ಥಾನದ ಊಟು ಮಹೋತ್ಸವ ಜನವರಿ 13ರಿಂದ ಪ್ರಾರಂಭವಾಗಿ ಜನವರಿ 26ರವರೆಗೆ 14 ದಿನಗಳ ಕಾಲ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಡೆದು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಉತ್ಸವಕ್ಕೆ ತೆರೆ ಎಳೆಯಲಾಯಿತು. ಬೆಳಿಗ್ಗೆ ಶ್ರೀ ಕ್ಷೇತ್ರದಲ್ಲಿ ಆರಾಟೋತ್ಸವ ಆನೆಯ ಜೊತೆ ಭಕ್ತಿಯಿಂದ ನಡೆಸಲಾಯಿತು. ವಿಶೇಷ ಚಂಡೆಮೇಳದೊಂದಿಗೆ ಆನೆಯ ಮೇಲೆ ಉತ್ಸವ ಮೂರ್ತಿಯ ಮೆರವಣಿಗೆ, ದೇವರ ನೃತ್ಯ ಬಲಿ, ದೇವರ ಮೂಲಸ್ಥಾನದ ಬಳಿ ಹೋಗಿ ಪೂಜೆ ನಡೆದ ನಂತರ ಕೋಮರತಚ್ಚನ್ ರಾಜನ್ ನಂಬಿಯಾರವರ ಬಲಿಪೀಠದಿಂದ ವಾಚಲಂ ಸಮಾರಂಭ ನಡೆಯಿತು. ವಟ್ಟಕುನ್ನಂ ಹರಿಕೃಷ್ಣನ್ ನಂಬೂದಿರಿ ತಿಡಂಬ ನೃತ್ಯವನ್ನು ಪ್ರದರ್ಶಿಸಿದರು. ಉತ್ಸವದ ಕೊನೆಯ ದಿನದಲ್ಲಿ ದೇವಾಲಯದ ಆವರಣವು ಭಕ್ತರಿಂದ ತುಂಬಿತ್ತು. ತಿಡಂಬ ನೃತ್ಯದೊಂದಿಗೆ ಉತ್ಸವವು ಮುಕ್ತಾಯಗೊಂಡಿತು. ಕೊಡಗು ಮತ್ತು ಕೇರಳ ಮಧ್ಯೆ ಬಾಂಧವ್ಯದ ಸಂಕೇತವಾದ ಕಣ್ಣೂರಿನ ಉಳಿಕಲ್ ಗ್ರಾಮದ ಶ್ರೀ ಬೈತೂರಪ್ಪ ದೇವಾಲಯದ ಕೋಮರತಚ್ಚನ್ ಸಂಪ್ರದಾಯದಂತೆ ಕೊಡಗಿನ ವಿವಿಧೆಡೆ ಭೇಟಿ ನೀಡಿ ಆಶೀರ್ವದಿಸಿ ಅಂದಿನಿಂದ ಉತ್ಸವದ ಕೊನೆಯವರೆಗೂ ಪಂಚೆ, ಕೊರಳಲ್ಲಿ ಹೂವಿನ ಹಾರ ಧರಿಸಿ, ಕೈಯಲ್ಲಿ ಖಡ್ಗ ಹಿಡಿದು ಅಡಕೆ ಹಾಳೆಯಿಂದ ಮಾಡಿದ ವಿಶೇಷ ಛತ್ರಿಯ ನೆರಳಿನಲ್ಲಿದ್ದು ದೇವತಾ ಕಾರ್ಯ ನಡೆಸಿಕೊಟ್ಟರು. ಕೊನೆಯ 3 ದಿನ ಕೊಡಗಿನವರಿಗೆ ವಿಶೇಷ ಪ್ರಾಧಾನ್ಯತೆ ಇದ್ದು ಇಲ್ಲಿ ದೈವ ದರ್ಶನವೂ ನಡೆಯಿತು. ಮೈಮೇಲೆ ದೇವರ ಆವಾಹನೆಯಾಗುವವರು ಮೊದಲು ಇಲ್ಲಿಗೆ ಬರುವ ಪ್ರತೀತಿ ಇದೆ. ಇಲ್ಲಿ ದೈವ ದರ್ಶನ ಆದ ಮೇಲೆ ಯಾವ ದೈವ ದರ್ಶನ ಆಗುತ್ತಿರುವುದು ಎನ್ನುವ ಖಾತ್ರಿ ಮಾಡಿಕೊಳ್ಳಲಾಗುತ್ತದೆ. ಮಲಯಾಳಿಗಳು ಮತ್ತು ಕೊಡಗಿನ ನಿವಾಸಿಗಳು ಆಯೋಜಿಸಿದ್ದ 14 ದಿನಗಳ ಊಟು ಉತ್ಸವದಲ್ಲಿ ಈ ಬಾರಿ ದೇವಾಲಯದಲ್ಲಿ ಕೊಡಗು ನಿವಾಸಿಗಳ ಹೆಚ್ಚಿನ ಭಾಗವಹಿಸುವಿಕೆ ಕಂಡುಬಂದಿತು. ವಾಯತ್ತೂರ್ ಕ್ಷೇತ್ರದಲ್ಲಿ ಸಂಚಾರ ದಟ್ಟಣೆ ಹೆಚ್ಚಾಗಿತ್ತು.